ತಮಗೆಲ್ಲರೂ ಕೂಡ ನಾನು ಕೂಡ 1975ನೇ ಇಸ್ವಿಯಲ್ಲಿ ರೇಷ್ಮೆಯನ್ನು ಹಾಕಿದ್ದೆ. ರೇಷ್ಮೆ ಬೆಳೆ ಬೆಳೆದಿದ್ದೇನೆ, ಚಾಕಿ ಸೆಂಟರ್ ಮಾಡಿದ್ದೇನೆ. ಹುಳು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ರೈತರಿಗೆ ಪರಿಚಯಿಸ್ತಕ್ಕಂಥದ್ದನ್ನ ಬಹಳಷ್ಟು ನಾನು ಪ್ರೋಗ್ರೆಸಿವ್ ಫಾರ್ಮರ್, ಕರ್ನಾಟಕ ಸರ್ಕಾರ ನನಗೆ ಪ್ರೋಗ್ರೆಸಿವ್ ಫಾರ್ಮರ್ ಬಿರುದನ್ನು ಕೂಡ ಕೊಟ್ಟಿದೆ. ನಾನು ಒಬ್ಬ ರೈತನಾಗಿ ಮಾತಾಡ್ತೇನೆ. ರೇಷ್ಮೆ ಮೊದಲು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಆವಾಗ ರೈತರಿಗೆ ರೇಷ್ಮೆ ಒಂದು ರೇರಿಂಗ್ ಹೌಸ್ ಕಟ್ಲಿಕ್ಕೆ ಇರ್ಬೋದು, ಉಪಕರಣಗಳಿರ್ಬೋದು, ಗೊಬ್ಬರ ಇರ್ಬೋದು, ಸಾಲ ಇರ್ಬೋದು, ಸಬ್ಸಿಡಿ ಇರ್ಬೋದು, ಎಲ್ಲವನ್ನು ಕೂಡ ಕೊಡ್ತಾ ಇತ್ತು ಹಿಂದೆ. ಈಗ ಬರ್ತಾ ಬರ್ತಾ ರೇಷ್ಮೆ ಕೃಷಿಕರನ್ನ ಕಡೆಗಣಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ರೇಷ್ಮೆ ಕೃಷಿ ಇವತ್ತು ದೇಶದಲ್ಲಿ ನಿರುದ್ಯೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಕೃಷಿ ಇದ್ರೆ ಅದು ರೇಷ್ಮೆ ಕೃಷಿ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರದಿಂದ ಬಂದಿದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ, ಮಂಡ್ಯದಲ್ಲಿದ್ದಾರೆ. ಸುಧಾಕರ್ ಅವರು ಕೋಲಾರದಲ್ಲಿ 1,500 ಅಡಿಯಿಂದ ನೀರು ತಂದು ರೇಷ್ಮೆಯನ್ನು ಬೆಳೀತಾರೆ. ಖುಷ್ಕಿ ಪ್ರದೇಶದಲ್ಲಿ ಯಾವುದೇ ನೀರಾವರಿಗೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಾರೆ, ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ. ಆದ್ರೆ ಖುಷ್ಕಿ ಪ್ರದೇಶದಲ್ಲಿ ಬೆಳೀತಕ್ಕಂಥ ಯಾವ್ದಾದ್ರು ಒಂದು ಬೆಳೆ ಇದ್ರೆ ಅದು ರೇಷ್ಮೆ ಕೃಷಿ. ಒಂದು ಮಳೆ ಹೋಗಿ ಬರಗಾಲ ಬಂದರೂ ಕೂಡ ರೇಷ್ಮೆ ಕೃಷಿಯನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಆದರೆ ರೈತರಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರಿಗೆ ನೆರವನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಈ ರೇಷ್ಮೆ ಕೃಷಿಯನ್ನ ಮೊದಲು ಪರಿಗಣಿಸಿ ಯಾವ ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತೀರೋ ಅಲ್ಲಿ ಮಹಿಳೆಯರು, ಯುವಕರು ಅವ್ರ ಹಳ್ಳಿಯಲ್ಲಿ ರೇಷ್ಮೆ ಕೃಷಿಯನ್ನು ಬೆಳಿಲಿಕ್ಕೆ ಹೆಚ್ಚಿನ ಸಾಲ ಸಬ್ಸಿಡಿ ಸಿಗ್ತಾ ಇಲ್ಲ. ಈಗ ಉಪಕರಣ ಫ್ರೀಯಾಗಿ ಕೊಡ್ತಾ ಇದ್ರು, ಯಾರೋ 4 ಜನ 5 ಜನ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ರೇಷ್ಮೆ ಕೃಷಿ ಉಳಿಲೇಬೇಕು, ರೈತ ಉಳಿಬೇಕು, ನಿರುದ್ಯೋಗ ನಿವಾರಣೆ ಆಗಬೇಕು, ಮಾರ್ಕೆಟ್ಗಳು ಹೆಚ್ಚು ಆಗಬೇಕು. ಇವತ್ತೇನು ರೇಷ್ಮೆ ಮಾರುಕಟ್ಟೆಗಳು ಚಿಕ್ಕಬಳ್ಳಾಪುರ, ರಾಮನಗರ, ಮಳವಳ್ಳಿ ಅಂತ ಏನ್ ಹೇಳ್ತೀವೋ, ಬೇರೆ ಬೇರೆ APMCಗಳಿದ್ದಾವೆ, ಅಲ್ಲಲ್ಲೇ ಮಾರುಕಟ್ಟೆಗಳನ್ನು ತೆರಿಬೇಕು. ಅಲ್ಲಿಂದ ನೇರ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಿಲ್ಕ್ಗೆ ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ ಎಷ್ಟು ಬೇಡಿಕೆ ಇದೆ ಅದನ್ನ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಮಂತ್ರಿಗಳು ನಮ್ಮ ರೇಷ್ಮೆಯಲ್ಲಿ ಅಪಾರ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಇದ್ರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾರುಕಟ್ಟೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥವ್ರೆ ಕೇಂದ್ರದ ಸಚಿವರು ನಮ್ಮ ಕುಮಾರಸ್ವಾಮಿ ಅವರು ಇದ್ದಾರೆ. ಜೊತೆಯಲ್ಲಿ ಮೆಂಬರ್ ಆಗಿ ಸದಸ್ಯರಾಗಿ ಸುಧಾಕರ್ ಅವರಿದ್ದಾರೆ. ಇದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಈ ರೈತರನ್ನ ಉಳಿಸ್ತಾ ಹೋದ್ರೆ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉಳಗಾಲ ಇಲ್ಲ. ಒಂದ್ ಕಡೆ ಬರಗಾಲ ಇದರಿಂದ ರೇಷ್ಮೆಯಿಂದ ಉಳಿಲಿಕ್ಕೆ ಸಾಧ್ಯ ಇದೆ. ಈ ರೇಷ್ಮೆ ಕೃಷಿಗೆ ಹೆಚ್ಚು ಒತ್ತಡ ಕೊಡಬೇಕು. 75ನೇ ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಸ್ವಲ್ಪ ಗೌರವಯುತವಾಗಿ ನಡೆಸ್ಕೊಳ್ಳಿ. ಎಲ್ಲರೂ ಕೂಡ ಆಚೆ ಹೊರಗಡೆ ತಡೆಯಾಕಿದ್ರು ಎಲ್ಲರೂ ಕೂಡ ಬಂದಿರೋರಿಗೆ ಎಲ್ಲರೂ ಕೂಡ ಗೌರವಯುತವಾಗಿ ನೀವು ನೋಡ್ಕೋಬೇಕು. 75 ವರ್ಷದ ಅಮೃತ ಮಹೋತ್ಸವ ಅದನ್ನ ತಾವು ದಯವಿಟ್ಟು ಗೌರವಯುತ ಮಾಡ್ಕೊಂಡು ಉಪಹಾರ ವ್ಯವಸ್ಥೆ ಕೂಡ ಸರಿಯಾಗಿ ನೋಡ್ಕೋಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಬಂದಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ನಮನಗಳು, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.